ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸಹೋದರರಿಂದ ಮನಸ್ತಾಪ ಬರುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಉತ್ತಮ ಫಲಗಳಿದ್ದಾವೆ. ಶತ್ರು, ಸಾಲ, ಸೋಲಿನ ಭಯ, ವ್ಯಸನಕ್ಕೆ ಬಲಿಯಾಗ್ತೀರಾ. ಯಾವುದೋ ಒಂದು ದುಶ್ಚಟ ಅಥವಾ ಇನ್ಯಾವುದೋ ಅಂಥವ್ರ ಸಂಪರ್ಕ ಏರ್ಪಾಡಾಗ್ಬಿಟ್ರೂ ಸಾಕಾಗ್ಬಿಡುತ್ತೆ, ಹಾದಿ ತಪ್ಪು ಹೋಗ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಮೀನರಾಶಿಯವರು. ವಾರದ ಆದಿಯಲ್ಲಿ ಚಂದ್ರ ಕೂಡ ವೀಕ್ ಆಗಿರ್ತಾನೆ. ಅವನ ಸಂಚಾರ ನಿಮಗೆ ತೃತೀಯದಲ್ಲಿದ್ದಾಗ ಕೆಟ್ಟ ಸಲಹೆಗಳು ಬಂದುಬಿಡುತ್ತೆ, ಅದೇ ನಿಮಗೆ ಇಷ್ಟ ಆಗಿಬಿಡುತ್ತೆ. ತನ್ನ ಮೂಲಕ ನಿಮ್ಮ ಹಾದಿನೂ ತಪ್ಪು ಹೋಗ್ಬಿಡುತ್ತೆ. ಇದು ಹೀಗಾಗಿ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಸ್ನೇಹಿತರಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಆಪ್ತರ ಜೊತೆಗೆ ಪರ್ಯಟನೆ, ಒಂದು ಪ್ರಯಾಣ, ಪ್ರವಾಸ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಂದ ಸಮಾಧಾನ, ಸೌಕರ್ಯ, ಅವರಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಕೃಷಿ, ಭೂಮಿ ವ್ಯವಹಾರಗಳಲ್ಲಿ ಲಾಭ ತುಂಬ ಚೆನ್ನಾಗಿದೆ. ಗುರುವಾರದಿಂದ ತುಂಬ ಚೆನ್ನಾಗಿದೆ, ನಿಮಗೆ ಚೆನ್ನಾಗಿರ್ತೀರ. ವಾರ ಇಡೀ ತುಂಬ ಅನುಕೂಲ ಉಂಟಾಗುತ್ತೆ. ಅಂದರೆ ವಾರ ಮಧ್ಯದಿಂದ ತುಂಬ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಮತ್ತು ನೀವು ಕೂಡ ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ, ಹಾಲನ್ನು ಸಮರ್ಪಣೆ ಮಾಡಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಅದು ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿವಸ ಬೇಕು. ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಒಂದು ಒಳ್ಳೆಯ ಮಂತ್ರವನ್ನು ಹೇಳೋಣ ಅಂತ. ಉಮಾಮಹೇಶ್ವರ ಸ್ತುತಿ ಅಂತ ಒಂದು ಸ್ತುತಿ ಇದೆ. ಸುಮಾರು ಪದ್ಯಗಳಿದ್ದಾವೆ. ಸ್ತೋತ್ರ ಮಂತ್ರಗಳು, ಪದ್ಯಗಳೆಲ್ಲ ಮಂತ್ರಗಳೇ. ಅವುಗಳನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ಏನನ್ನು ಸರಿಪಡಿಸುತ್ತೆ ಅಂದರೆ ದಾಂಪತ್ಯದಲ್ಲಿ ಆಗುವಂಥ ಕಿತ್ತಾಟಗಳು, ಅಸಮಾಧಾನಗಳು, ಮನಸ್ಸಿಗೆ ಬೇಸರ, ಕಿತ್ತಾಟ, ಕಲಹ ಇರುತ್ತಲ್ಲ, ಇದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ, ಅದರಲ್ಲೇ ಒಂದು ಬಹಳ ವಿಶಿಷ್ಟವಾದ ಒಂದು ಮಂತ್ರ ಇದೆ. ಅದನ್ನು ಗಮನಿಸಿ ನೋಡಿ, ಆ ಮಂತ್ರವನ್ನು ಗಮನಿಸಿ. ಇದು ಬಹಳ ತುಂಬ ವಿಶಿಷ್ಟವಾದದ್ದು. ನಮಃ ಶಿವಾಭ್ಯಾಂ ಸರಸೋತ್ಸವಾಭ್ಯಾಂ ನಮಸ್ಕೃತಾಭೀಷ್ಟ ವರಪ್ರದಾಭ್ಯಾಂ ನಾರಾಯಣೇನ ಅರ್ಚಿತ ಪಾದುಕಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಇದು ತುಂಬ, ಈ ಮಂತ್ರವನ್ನು ಪ್ರತಿ ದಿವಸ ನೀವು 28 ಬಾರಿ ಹೇಳ್ಕೊಳ್ಳಿ. ಅಕಸ್ಮಾತ್ ಏನೋ ಮನೆಗಳಲ್ಲಿ ತುಂಬ ಕಲಹ ಇದೆ, ಗಂಡ ಹೆಂಡತಿ ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ದ್ವೇಷ ಭಾವನೆ ಇದೆ, ಆ ಥರ ಇದ್ದರೆ ಇದನ್ನು ಹೇಳ್ಕೊಳ್ಳಿ. ಇದನ್ನು ಹೇಳ್ಕೊಂಡು ವಸ್ತುತಃ ಒಂದು ಹಾಲು ಜೇನು ಒಂದು ಲೋಟದಲ್ಲೋ ಅಥವಾ ಒಂದು ಸಣ್ಣ ಲೋಟದಲ್ಲಿ ತೊಗೊಂಡು ಈ ಮಂತ್ರವನ್ನು ಹೇಳಿಕೊಂಡು ಅದನ್ನು ಇಬ್ಬರು ತೀರ್ಥದ ರೂಪದಲ್ಲಿ ಕುಡಿದ್ರೆ ಮನಸ್ಸಿಗೆ ಈ ಮಂತ್ರದ ಶಕ್ತಿ ಹೇಗಪ್ಪ ಅಂತಂದರೆ, ಇದರಲ್ಲಿ ಬಹಳ ವಿಶೇಷವಾದ ತರಂಗಗಳಿದ್ದಾವೆ. ನಾವು ಹೇಗೆ ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಕಡೆ ಲೈಟ್ ಧಗ್ಗಂತ ಅಂಟಿಕೊಳ್ಳುತ್ತೋ, ಆ ರೀತಿಯಲ್ಲಿ ಇದು ಹೃದಯ ಮನಸ್ಸುಗಳಿಗೆ ಪ್ರವೇಶವಾಗಿ ಆ ಮನಸ್ಸುಗಳು, ಆ ಲಹರಿ ತಿಳಿಯಾಗುತ್ತೆ, ಆ ಕೋಪ ತಾಪ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ. ಇದು ಸ್ತೋತ್ರ ಸಂಪೂರ್ಣವಾಗಿ ಹೇಳ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಉಮಾಮಹೇಶ್ವರ ಸ್ತುತಿ ಅಂತ ಸಾಧ್ಯವಾದರೆ ಒಂದು ಪ್ರಯತ್ನ ಮಾಡಿ ನೋಡಿ. ಇದು ಬಹಳ ಈ ವಾರದ ವಿಶೇಷ ಒಂದು ಮಂತ್ರ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.